ಸರ್, ಈಗ ಪಾಕಿಸ್ತಾನದಿಂದ ಬಂದಂತ ಮುಗಿರೋ ಗೋಷ್ಠಿ ವಿಚಾರವಾಗಿ FSI ವರದಿ ಸರ್ಕಾರದಿಂದ ಇನ್ನೂ ಬಂದಿಲ್ಲ. ಆದ್ರೆ ಖಾಸಗಿ ವರದಿ ಮಾತ್ರ ಬಂದಿದೆ, ಅದರಲ್ಲಿ ದೃಢ ಆಗಿದೆ ಅನ್ನುವಂಥದ್ದು. ಖಾಸಗಿ ಅಂದ್ರೆ ಯಾರು? ಅದು ಸಂವಾದ ಅನ್ನೋ ಒಂದು ಸಂಸ್ಥೆಯವರು ಮಾಡಿಸಿದ್ದು. ಅವ್ರು ಬೇರೆ, ಅವ್ರ ಬಗ್ಗೆ ಹೇಳಿಕೆ ಮಾಡ್ಲಿಕ್ಕಾಗಲ್ಲ. ಸರ್ಕಾರ ಏಜೆನ್ಸಿ ನಂಬುತ್ತದ. ಬರ್ಲಿ, ಸರ್ಕಾರ ಬರ್ಲಿ, ಬಂದ್ಮ್ಯಾಗ ಮಾಡೇ ಮಾಡ್ತಾರ. ಅಲ್ಲ, ತಡ ಆಗ್ತಾ ಇದೆ ಅನ್ನೋ ಆರೋಪ ಸರ್. ತಡ ಆಗ್ತದೆ, ಅದಕ್ಕೆ ನಾ ಮಾಡ್ಲಿಕ್ಕಾಗಲ್ಲ. ಯಾಕಂದ್ರೆ ಅದರದೇ ಆದಂತ ಟೈಮ್ ತೊಗೊಳ್ತದೆ. ಅದು ತಕ್ಷಣ ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ವಿಧಿವಿಧಾನಗಳಿದೆ. ಬರ್ತದೆ, ಏನು ಇವತ್ತಿಲ್ಲ ನಾಳೆ ಮುಂದೆ ಬರ್ತದೆ, ಎಲ್ಲಿ ಹೋಗಲ್ಲ. ಬಂದ್ಮ್ಯಾಗ ಆಕ್ಷನ್ ತಗೋತಾರೆ, ಪ್ರಶ್ನೆ ಅಲ್ಲ. ಪ್ರಿಯಾಂಕಾ ಖರ್ಗೆ ಅವರು ಒಂದು ಖಾಸಗಿಯಾಗಿ ಮಾರನೇ ದಿನನೇ ಮಾಡಿಸ್ಕೊಂಡ್ ಬರ್ತಾರೆ, ಸರ್. ಇಷ್ಟೊಂದು ತಡ ಆಗ್ತಾ ಇದೆಯಲ್ಲ? ಮಾಡ್ಬೋದು, ಸರ್ಕಾರ ಏಜೆನ್ಸಿಗಳ ವಿಳಂಬ ಆಗೇ ಆಗ್ತದೆ, ನಾ ಮಾಡ್ಲಿಕ್ಕಾಗಲ್ಲ. ಸೊ ಅದೇ ಬಂದ್ರೆ ನಮ್ಗೆ ಅಥೆಂಟಿಕ್ ಆಗಿರ್ತದೆ. ಉದ್ದೇಶಪೂರ್ವಕವಾಗಿ ವಿಳಂಬ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬಿಜೆಪಿ ಅವರ ಆರೋಪ ಸರ್, ಆರೋಪಕರ ಆರೋಪ. ಏನು ಪ್ರಶ್ನೆ ಇಲ್ಲ, ಅಲ್ಲಿ ಮಾಡುವಂಥದ್ದು ಏನು ಪ್ರಶ್ನೆ ಇಲ್ಲ. ಅಲ್ಲಿ ಅವರು ಯಾರೋ ಕೂಗಿದ್ದಾರೆ, ಅವ್ರನ್ನ ರಕ್ಷಣೆ ಮಾಡಬೇಕು ಅನ್ನೋದು ಪ್ರಶ್ನೆ ಇಲ್ಲ. ಸೊ ವರದಿ ಬಂದ ತಕ್ಷಣ ಇವತ್ತು DCM ಹೇಳಿದ್ದಾರೆ, ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ, ಕ್ರಮ ಕೈಗೊಳ್ಳೋದಂತ. ವೇಟ್ ಮಾಡೋಣ. ಸಂವಾದ ಅನ್ನೋ ಮಾಧ್ಯಮ ಸಂಸ್ಥೆ ಖಾಸಗಿಯಾಗಿ ಮಾಡಿರುವಂತಹ ವರದಿಯಲ್ಲಿ ದೃಢ ಆಗಿದೆ ಅನ್ನುವಂಥ ಒಂದು ವರದಿಯನ್ನ ಈಗಾಗಲೇ ಹೊರಗಡೆ ಬಿಟ್ಟಿದ್ದಾರೆ. ಬಿಜೆಪಿ ಅವರು ಅದನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಈಗ ಪ್ರಚಾರವನ್ನು ಕೂಡ ಮಾಡ್ತಾ ಇರುವ ಸಂವಾದ ಯಾರ ಪರವಾಗಿ ಕೆಲಸ ಮಾಡೋದು ಗೊತ್ತಾ ನಿಮಗೆ? ಅದನ್ನ ನೀವು ಮೊದಲು ಅದನ್ನ ಹೇಳಿ. ಸಂವಾದ ಹೇಳಿದ ತಕ್ಷಣ ಮಾಡ್ಲಿಕ್ಕಾಗಲ್ಲ. ಇನ್ನೊಂದು ಯಾವುದು ನಮ್ಮ ಪರವಾಗಿ ಏಜೆನ್ಸಿ ಇಲ್ಲ. ಸಂವಾದ ದಿವಸ ಯಾರು ಪರವಾಗಿ ತೋರಿಸ್ತಾರೆ, ಯಾರನ್ನ ಹೈಲೈಟ್ ಮಾಡ್ತಾರೆ, ನಾವು ನೋಡ್ತೀವಿ ದಿವಸ ಅದನ್ನ. ಇದ್ರ ಮ್ಯಾಗೆ ಮಾಡ್ಲಿಕ್ಕಾಗಲ್ಲ. ಸರ್ಕಾರಿ ಏಜೆನ್ಸಿನ ಕೊಡ್ಬೇಕು. ದುರುದ್ದೇಶದಿಂದ ಅದು ಬಿಟ್ಟವರು ಇಲ್ಲ, ಅವ್ರು ಏನು ಮಾಡಿದಾರೆ ಅದ್ರ ಬಗ್ಗೆ ನಾ ಹೇಳಲಿಕ್ಕೆ ಹೋಗಲ್ಲ. ಅದೊಂದು ಸರ್ಕಾರಿ ಸಂಸ್ಥೆ ಅಲ್ಲ. ಈಗ ನಂದು ಯಾವುದೋ ಸಂಸ್ಥೆಯಿಂದ ನಾವು ಮಾಡಿ ಬಿಡ್ಲಿಕ್ಕೆ ಆಗೋಲ್ಲ. ಸರ್ಕಾರ ನಂಬುತ್ತದೆ ಅಷ್ಟೇ. ಸರ್, ಈಗ ಜಾತಿಗಣತಿ ವರದಿ ಸ್ವೀಕಾರ ಆಗಿದೆ ಸರ್. ಲಿಂಗಾಯತರು ಮತ್ತು ಒಕ್ಕಲಿಗರು ತೀವ್ರವಾದಂತ ವಿರೋಧವನ್ನು ಮಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಸಂಖ್ಯೆ ಕಡಿಮೆ ಆಗಿದೆ ಅನ್ನುವಂಥದ್ದು. ಏನೋ ಪ್ರಶ್ನೆ. ಯಾಕೆ ಇನ್ನೂ ಒಪ್ಪಿಲ್ಲ, ಅದನ್ನು ಇನ್ನೂ ಒಪ್ಪಿಲ್ಲ. ನೋಡಬೇಕು, ಭಾಳಷ್ಟು ಸ್ಟೆಪ್ ಇದೆ. ಅದು ಈಗ ವಿರೋಧ ಮಾಡೋಂಥ ಪ್ರಶ್ನೆ ಬರೋದಿಲ್ಲ. ಸೊ ಅದು ಬಹಿರಂಗ ಆದಾಗ ಅದ್ರ ಬಗ್ಗೆ ಎಲ್ಲರಿಗೂ ಅಧಿಕಾರ ಇದೆ. ಅಲ್ಲ ಸರ್, ಅದು ಜನಸಂಖ್ಯೆ ವರದಿ ಸೋರಿಕೆ ಆಗಿದೆ, ಮಾಧ್ಯಮಗಳಲ್ಲಿ ಬಂದಿದೆ. ಹಾಗಿದ್ರೆ ಮಾಧ್ಯಮಗಳ ಮೇಲೆ ಕಂಪ್ಲೇಂಟ್ ಹಾಕಿ ಕೊಡಿ, ಕೇಸ್ ಕೊಡಿ, ಆ ವರದಿ ಸುಳ್ಳು ಅನ್ನೋದಾದ್ರೆ ಅಂತ ನೋಡಿ. ಅದು ಓಪನ್ ಆಗಬೇಕು, ಬಹಿರಂಗ ಚರ್ಚೆ ಆಗಬೇಕು. ಸಂಪುಟದಲ್ಲಿ ಬರ್ತದೆ, ಬಹುಶಃ ಸದನದಲ್ಲಿ ಕೂಡ ಬರ್ಬೋದು. ಅವಾಗ ಏನು ನಿಮಗೆ ಮಾತಾಡ್ಲಿಕ್ಕೆ ಎಲ್ಲ ರೀತಿಯಿಂದ ಅವಕಾಶಗಳಿದೆ. ಅವಾಗ ಮಾತಾಡಿ, ಎಲ್ಲಿ ಸೋರಿಕೆ ಆಗಿದೆ, ಎಲ್ಲಿ ಕಡಿಮೆ ಆಗಿದೆ, ಯಾರು ಉಳಿದ್ರು, ಯಾರು ಬಿಟ್ಟರು, ಅವಾಗ ಚರ್ಚೆ ಮಾಡೋಣ. ಈಗ ಇನ್ನೂ ಒಪ್ಪಿಲ್ಲ ಸರ್ಕಾರ ಅಂತ. ಸ್ವೀಕಾರ ಮಾಡಿದ್ದಾರೆ ಅಷ್ಟೇ, ರಿಸೀವ್ ಒಪ್ಪಿಲ್ಲ. ಇನ್ನು ಕ್ಯಾಬಿನೆಟ್ಗೆ ಹೋಗಿ ಬರ್ಬೋದು ಅಂತ. ಇನ್ನು ತಕ್ಷಣ ಏನಾಗೋಲ್ಲ. ಯಾಕಂದರೆ ಚುನಾವಣೆ ಬಂತು, ಈಗ ಮಾಡ್ಲಿಕ್ಕೆ ಆಗೋಲ್ಲ. ಬಹುಶಃ ಇದೇನಿದ್ರು ಇನ್ನು ಲೋಕಸಭಾ ಚುನಾವಣೆ ನಂತರ ಅದಕ್ಕೆ. ಸರ್, ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ನೇರವಾಗಿ ಆರೋಪ ಮಾಡ್ತಿದ್ದಾರೆ, ಮುಸ್ಲಿಮರು ಓಲೈಕೆ ಮಾಡ್ತಿದ್ದಾರೆ ಈ ವಿಚಾರವನ್ನು ಇಟ್ಕೊಂಡು ಅಂತ. ನಿಮ್ಮ ಸರ್ಕಾರದ ಪ್ರತಿಕ್ರಿಯೆ ಏನು ಸರ್? ನೋಡಿ, ಇಂದ ಅವ್ರ ಸರ್ಕಾರದಲ್ಲಿ ಆರೋಪ ಮಾಡಿದ ಎಲ್ಲಾನು ಕೂಡ CBIಗೆ ಒಪ್ಪಿಸಿದ್ವಿ. ಹಿಂದಿನ 13 ಸರ್ಕಾರದಲ್ಲಿ ಯಾವುದು ಕೂಡ ಸಾಬೀತಾಗಿಲ್ಲ. ಯಾವ್ದಾರ ಒಂದು ಹೊಸದು ಹಿಡಿತಾರೆ, ಅವರು ಹಳೇದು ಬಿಡ್ತಾರೆ, ಹೊಸ ಹಿಡಿತಾರೆ. ಹಳೆ ಚರ್ಚೆ ಬಂದರೆ ಸಾಕಷ್ಟು ಅವ್ರ ನ್ಯೂನತೆಗಳಿದೆ. ಇದು BJP ಕಾಂಗ್ರೆಸ್ಸು ಅಲ್ಲ, ರಾಜ್ಯದ ಹಿತದೃಷ್ಟಿಯಿಂದ ಇದನ್ನ ಪೊಲೀಸರಿಗೆ ಬಿಟ್ಟು ಬಿಡಬೇಕು ಅಷ್ಟೇ. ಅದು ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.